Nature and nature's laws lay hid in the night, and God said, "Let Newton be," and all was light. ಸೊ ನಿಸರ್ಗ ಮತ್ತು ನಿಸರ್ಗದ ರಹಸ್ಯಗಳು ಕತ್ತಲೆಯಲ್ಲಿ ಅಡಗಿದ್ದಾಗ ದೇವ್ರು ಹೇಳಿದಂತ ನ್ಯೂಟನ್ ಬರ್ತಾನಂತ ಹೇಳಿ ಆಮೇಲೆ ನಮಗೆಲ್ಲ ಕಂಡಿದ್ದು ಬೆಳಕು. ಸೊ ದೆರ್ ಇಸ್ ನೋ ಡೌಟ್ ದ್ಯಾಟ್ ಹಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಸಿಸಿಸ್ಟ್ ಆಫ್ ಆಲ್ ದ ಟೈಮ್, ಆ್ಯಂಡ್ he has shown the way to understand the nature. That's why the quote has dedicated to them in that way. ಸೊ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನ್ಯೂಟನ್ಸ್ ಅವರು ನಮ್ಗೆ 3 laws ಆಫ್ ಮೋಷನ್ ಕೊಟ್ಟಾರ. ಈ 3 laws ಆಫ್ ಮೋಷನ್ ಒಳಗೆ ಫಸ್ಟ್ ಒನ್ ಯಾವ್ದು ಗೊತ್ತಾ? ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಒಂದು ಆಬ್ಜೆಕ್ಟ್ ರೆಸ್ಟ್ ಒಳಗಿತ್ತಂದ್ರೆ ರೆಸ್ಟ್ ಒಳಗಿರುತ್ತೆ, ಒಂದು ಆಬ್ಜೆಕ್ಟ್ ಯೂನಿಫಾರ್ಮ್ ಮೋಷನ್ದಾಗಿತ್ತಂದ್ರೆ ಯೂನಿಫಾರ್ಮ್ ಮೋಷನ್ದಾಗಿರುತ್ತೆ. ಎಲ್ಲಿ ತನಕ ಒಂದು ಎಕ್ಸ್ಟರ್ನಲ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬರೋ ತನಕ. ಇದ್ರ ಬಗ್ಗೆ ನಾವು ಟೆಕ್ನಿಕಲ್ ಆಗಿ ಡಿಸ್ಕಸ್ ಮಾಡೋದಿಲ್ಲ, ಯಾಕಂತಂದ್ರೆ ಇದು ಜಸ್ಟ್ ಒಂದು ಫಿಲಾಸಫಿಕಲ್ ಆಸ್ಪೆಕ್ಟ್ ಆಫ್ ಸರ್ ಐಸಾಕ್ ನ್ಯೂಟನ್ ಬಗ್ಗೆ ನಾವು ಮಾತಾಡ್ತೀನಿ. ಸಿಂಪಲ್ ಆಗಿ ಹೆಂಗೆ ತಿಳ್ಕೊಬೋದು ಗೊತ್ತಾ? ಫಾರ್ ಎಕ್ಸಾಂಪಲ್, ಇದು ಬಾಟಲ್ ಐತೆ. ಈ ಬಾಟಲ್ ಈಗ ರೆಸ್ಟ್ದಾಗ ಐತೆ ಅಂದ್ರೆ ರೆಸ್ಟ್ದಾಗ ಇರುತ್ತೆ ಎಲ್ಲಿ ತನಕ? ಒಂದು ಎಕ್ಸ್ಟರ್ನಲ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬರೋ ತನಕ. ಅಕಸ್ಮಾತ್ ಇದು ಯೂನಿಫಾರ್ಮ್ ಮೋಷನ್ ಒಳಗೆ ಹೊಂಟಿತ್ತಂದ್ರೆ, ಫಾರ್ ಎಕ್ಸಾಂಪಲ್ 10 ಮೀಟರ್ ಪರ್ ಸೆಕೆಂಡ್, ಮತ್ತೆ ಒಳ್ಳೆ 10 ಮೀಟರ್ ಪರ್ ಸೆಕೆಂಡ್ ಹೊಂಟಿತ್ತಂದ್ರೆ ಎಲ್ಲಿ ತನಕ ಹಂಗ ಹೋಗಿರುತ್ತೆ ಗೊತ್ತಾ? ಇನ್ನೊಂದು ಫೋರ್ಸ್ ಇದ್ರ ಮೇಲೆ ಬಂದು ಅಪ್ಲೈ ಆತಂದ್ರೆ ಏನಾಕೈತೆ, ಅದು ತನ್ನ ಸ್ಪೀಡ್ ಅಥವಾ ವೆಲಾಸಿಟಿ ಚೇಂಜ್ ಮಾಡಿ ಎಕ್ಸಲರೇಟ್ ಆಕೈತಿ. ಸೊ ಹಿಂಗ ಇದೊಂದು ಫಸ್ಟ್ ಲಾ ಆಫ್ ಮೋಷನ್. ಇದನ್ನ ನಮ್ಮ ಲೈಫಿಗೆ ಹೆಂಗೆ ಅಪ್ಲೈ ಮಾಡ್ಕೋಬಹುದು ನಾವು? ನಮ್ಮ ಜೀವನದೊಳಗೆ ನಾವು ಎಲ್ಲಿ ತನಕ ಒಂದೇ ಥರ ಇರ್ತೀವಿ, ಒಂದೇ ಥರ ಬಿಹೇವ್ ಮಾಡ್ತೀವಿ ಅಂದ್ರೆ ನಮ್ಮ ಲೈಫ್ ಒಳಗೆ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅಥವಾ ನೆಗೆಟಿವ್ ಆಸ್ಪೆಕ್ಟ್ ಬರೋ ತನಕ ಹಂಗೆ ಇರ್ತೀವಿ. ಪಾಸಿಟಿವ್ ಆಸ್ಪೆಕ್ಟ್ ಬಂತಂದ್ರೆ ಒಳ್ಳೆ ರೀತಿ ಚೇಂಜ್ ಹಾಕಿವಿ, ನೆಗೆಟಿವ್ ಆಸ್ಪೆಕ್ಟ್ ಬಂತಂದ್ರೆ ನೆಗೆಟಿವ್ ಆಗಿ ಚೇಂಜ್ ಹಾಕಿವಿ. ಸೊ ಅದನ್ನ ಅವರು ಯಾವ ರೀತಿ ಫಿಲಾಸಫಿಕಲ್ ಆಗಿ ಕನೆಕ್ಟ್ ಮಾಡಿರಲ್ಲ, ಅದ್ರ ಬಗ್ಗೆ ನನಗೆ ಬಹಳ ಖುಷಿ ಐತಿ ಮತ್ತು ಬಹಳ ಒಂದು ವಿಶೇಷತೆ ಅಂತ ಅನ್ಸುತ್ತೆ ನನಗೆ. ಆಮೇಲೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಲಾ ಏನು ಹೇಳುತ್ತಾ? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಎಕ್ಸ್ಟರ್ನಲ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಪ್ಲೈಡ್ ಆನ್ ಇಟ್. ನೀ ಎಷ್ಟು ಜೋರು ಹಾಕ್ತಿ ಅಷ್ಟು ಮುಂದೆ ಹೋಗ್ತಿ. ಇದ ನ್ಯೂಟನ್ ಸೆಕೆಂಡ್ ಲಾ. ನಮ್ಮ ಲೈಫ್ದಾಗೂ ಹಂಗಲ್ಲ, ಹಾರ್ಡ್ ವರ್ಕ್ ಜಾಸ್ತಿ ಮಾಡಿದ್ವಿ ಅಂದ್ರೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇದನ್ನು ನನಗೆ ಭಾರಿ ಒಂಥರ ಹೆಂಗೆ ಅನ್ಸುತ್ತೆ ಗೊತ್ತಾ? ಕನೆಕ್ಷನ್ ಹೆಂಗೈತ್ಲಾ ಸರ್ ಐಸಾಕ್ ನ್ಯೂಟನ್ ಅವ್ರು ಹೆಂಗೆ ಮಾಡ್ಯಾರಲ್ಲ ಕನೆಕ್ಷನ್. ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನೀ ಯಾವ ರೀತಿ ನಡ್ಕೋತಿ ಅದೇ ರೀತಿ ನಿನಗೆ ರಿಯಾಕ್ಟ್ ಮಾಡ್ತಾರೆ. ಮಂದಿ ಇದ್ದಿರ್ಬೋದು, ಏನು ಬೇಕಾದ್ರೂ ಇದ್ದಿರ್ಬೋದು. ಒಬ್ರಿಗೆ ಯಾರಿಗಾರ ನೀವು ಚಲೋ ಮಾತಾಡಿದ್ರೆ ಅವ್ರ ನಿಮ್ಮ ಜೊತೆ ಚಲೋ ಮಾತಾಡ್ತಾರೆ, ನೀವು ಅವ್ರ ಜೊತೆ ಕೆಟ್ಟದ ಬಿಹೇವ್ ಮಾಡಿದ್ರೆ ಕೆಟ್ಟದ ಬಿಹೇವ್ ಮಾಡ್ತಾರೆ. ಸೊ ನಂಗೆ ಯಾಕೆ ಈ 3 ಲಾಸ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡತ್ತೀನಿ ಅಂದ್ರೆ, ಮೇ ಬಿ some people you feel that it is a strange way to explain the Newton's law of motion, but I feel like this is the intersection of philosophy, physics and human interactions. Okay, and the next thing is ULG. ULG means universal law of gravitation. ಏನದ ಹಂಗಂತಂದ್ರ ನೋಡೋಣ. ಈಗ every object in the universe attracts every other object, and this attraction force is directly proportional to the product of the masses and inversely proportional to the square of the distance between them. ನಾನು ನಿಮಗೆ ಭಾಳ ಸಿಂಪಲ್ ವೇ ಒಳಗೆ ಹೇಳ್ಕೊಡ್ತೀನಿ, ಯಾಕಂದ್ರೆ ನಾನು ಸ್ಟೇಟ್ಮೆಂಟ್ ಹೇಳಬೇಕಾಗಿತ್ತಲ್ಲ, ಅದಕ್ಕೆ ಅದನ್ನು ಇಂಗ್ಲೀಷ್ದಾಗ ಹೇಳಿ. ಈಗ ನೋಡ್ರಿ, ಈ ವಸ್ತು ಮತ್ತು ಈ ವಸ್ತು ಒಂದಕ್ಕೊಂದು ಅಟ್ರಾಕ್ಟ್ ಮಾಡ್ತಾವೆ. ಈ ಅಟ್ರಾಕ್ಷನ್ ಫೋರ್ಸ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ, ಇದಕ್ಕೆ ಎಷ್ಟು ಮಾಸ್ ಇರುತ್ತೆ, ಇದಕ್ಕೆ ಎಷ್ಟು ಮಾಸ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ಹೇಳ್ತೀನಿ, ನಮಗೆ ಬೇಕಾಗಿದ್ದ ಕಾನ್ಸೆಪ್ಟ್, ಡಿಸ್ಟೆನ್ಸ್ ಸಮೀಪಿತ್ತ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ. ಅಕಸ್ಮಾತ್ ಡಿಸ್ಟೆನ್ಸ್ ಜಾಸ್ತಿ ಆಗತ್ತಂತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಕೈತಿ. ಇದು ನಮ್ಮ ಲೈಫ್ ಒಳಗೆ ನಾವು ಹೆಂಗೆ ಕನೆಕ್ಟ್ ಮಾಡ್ಕೋಬೋದು ಅಂತಂದ್ರೆ, ನಮ್ಮ ಸಮೀಪಿದ್ದಾಗ ಜನ ಏನು ಮಾಡ್ತಾರ, ನಮ್ಮ ಜೊತೆ ಬಹಳ ಪ್ರೀತಿ ನಡ್ಕೋತಾರೆ. ಅದ ದೂರ ಹೋದ್ರಂತಂದ್ರೆ ಅವ್ರ ಪ್ರೀತಿನೂ ಕಡಿಮೆ ಆಕೈತಿ. ಸೊ ಇದು ನ್ಯೂಟನ್ ಸರ್ಸ್ ಒಂದು ಸ್ಪೆಷಾಲಿಟಿ. ಸೋಷಿಯಲ್ ವೇ ಒಳಗೆ ನಾವೇನು ಮಾಡ್ತಿದ್ರು, ಅವರು ಕನೆಕ್ಟ್ ಮಾಡ್ತಿದ್ರು. ಅದು ಭಾಳ ನಂಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಓಕೆ, ಸೊ ಹಿಂಗ ನ್ಯೂಟನ್ ಅವರು ಯಾಕೆ ಗ್ರೇಟ್ ಅಂತಂದ್ರ, ಪ್ರತಿ ಥಿಯರಿ ಬಂದಾಗೂ, ಪ್ರತಿ ಒಂದು ಲಾ ಕೊಟ್ಟಾಗೂ ಏನ್ ಮಾಡ್ತಿದ್ರು, ಅದನ್ನ ಮ್ಯಾಥಮೆಟಿಕ್ಸ್ ಇಂದ ಬ್ಯಾಕ್ ಮಾಡ್ತಿದ್ರು, ಜನರಿಗೆ ನಂಬಿಕೆ ಬರುವಂಗೆ ಮಾಡ್ತಿದ್ರು. ಕರೆಕ್ಟಾ? ಅದಕ್ಕೆ ಇವ್ರು ಬಹಳ ಸ್ಪೆಷಲ್ ಆಗಿ ನಮ್ಗೆಲ್ರಿಗೂ ಕಾಣ್ತಾರ. ಮತ್ತು ಇವರು ಏನೇನು ವಿಷಯಗಳನ್ನ ಫೈಂಡ್ ಮಾಡಲ್ಲ ಫಿಸಿಕ್ಸ್ ಒಳಗೆ, ಅದು ಆ್ಯಕ್ಚುಲಿ 50% ಆಫ್ ಫಿಸಿಕ್ಸ್ ಆಕೈತಿ. ಸೊ ಭಾಳ ಮಂದಿಗೆ ಗೊತ್ತಿರುತ್ತಿದ್ದು. ಮತ್ತು ಇನ್ನೊಂದು ಏನು ಗೊತ್ತಾ, ಅವರು ಏನೇನು ಬರೆದಿಟ್ಟಾರಲ್ಲ ಥಿಯರೀಸ್ ಎಲ್ಲ, ಇನ್ನ ಯಾರಿಗೂ ಸ್ವಲ್ಪ ಮಂದಿಗೆ ಗೊತ್ತೂ ಆಗಿಲ್ಲ ಅವರು. ಅಂದ್ರೆ ಅವ್ರದ್ದು ಬ್ರೈನ್ ಆ ರೀತಿ ವರ್ಕ್ ಆಗ್ತಿತ್ತು. ಅದಕ್ಕೆ ಮೇ ಬಿ ರೀಸನ್ ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಿರಬಹುದು. ನಾನೊಂದು ರಿಸರ್ಚ್ ಪೇಪರ್ ಒಳಗೆ ಓದಾತಿದ್ದೆ, ಅದ್ರೊಳಗೆ ಕೊಟ್ಟಿದ್ರು ಅವರು. ಅವ್ರಿಗೆ ಏನಾರ ಅಕಸ್ಮಾತ್ ಯಾವ್ದಾರ ಒಂದು ವಿಷಯ ಬರಲಿಲ್ಲ ಅಂತ ಹೇಳಿ ಇನ್ಸಲ್ಟ್ ಆತಂದ್ರೆ ರೂಮ್ ಬಾಗ್ಲ ಹಾಕೊಂಡವರು
ಅದ್ರ ಬಗ್ಗೆ ಪರ್ಫೆಕ್ಷನ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ಹಿಡಿತ ಸಾಧಿಸೋ ತನಕ ಹೊರಗೆ ಬರ್ತಿದ್ದಿಲ್ಲ ಅಂತ. ಅದೊಂದು ಎಲ್ಲರೂ ಬೇರೆ ಬೇರೆ ಥರ ಅನ್ಕೋಬೋದು, ಬಟ್ ಅದೊಂದು ಛಲ ಎಲ್ರಿಗೂ ಇರುವುದಿಲ್ಲ. ಸೊ ಸರ್ ಐಸಾಕ್ ನ್ಯೂಟನ್, ಡಿಸ್ಪೈಟ್ ಆಫ್ ದ್ಯಾಟ್ ಬ್ಯಾಡ್ ಚೈಲ್ಡ್ಹುಡ್, ಆ ಸ್ಟೋರಿ ಎಲ್ಲ ನಾನು ನಿಮ್ಗೆ ಈಗ ಹೇಳೋದಿಲ್ಲ, ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ರಿ. ಅವ್ರದ್ದು ಚೈಲ್ಡ್ಹುಡ್ ಭಾಳ ಕಷ್ಟ ಇತ್ತು. ಅವ್ರ ಮಮ್ಮಿ ಅವ್ರ ಪಪ್ಪ ತೀರ್ಕೊಂಡಾಗ ಸಣ್ಣವರಿದ್ದಾಗನ ಏನು ಮಾಡ್ಬಿಟ್ಟಿರ್ತಾರಪ್ಪ ಅಂದ್ರೆ ಬೇರೆ ಮದುವೆ ಆಗಿರ್ತಾಳೆ. ಸೊ ಅದಕ್ಕೆ ಅದೊಂದು ಆ ಚೈಲ್ಡ್, ಆ ಸಣ್ಣ ಹುಡುಗ ಅದು ಹೆಂಗೆ ಅನ್ಸಿರುತ್ತೆ ಆ ಫೀಲಿಂಗ್ಸ್, ಅದೆಲ್ಲದ್ರ ಡಬ್ಬರ್ಗೂ ಅವ ಬೆಳೆದಿದ್ದ ರೀತಿ ಆಗಿರ್ಬೋದು, ಇವೆಲ್ಲ ಇನ್ವೆನ್ಷನ್ಸ್ ಮಾಡಿದ್ದಾಗಿರ್ಬೋದು. ಈ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಇಲ್ಲ ಅಂತಂದ್ರೆ ನಾವು ಫಿಸಿಕ್ಸ್ ಒಳಗೆ ಏನು ಮಾತಾಡೋಕೆ ಆಗೋದಿಲ್ಲ. ಸೊ ಅದಕ್ಕೆ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್, ಆ್ಯಕ್ಚುಲಿ ಸರ್ ಅನ್ಬೇಕು ಅವ್ರಿಗೆ, ಸರ್ ಐಸಾಕ್ ನ್ಯೂಟನ್, there is no doubt that he has shown the way to all of us and he changed the world forever because of 3 historical laws. Okay, so ಇದು ನ್ಯೂಟನ್ ಬಗ್ಗೆ ನನ್ನ ಅಭಿಪ್ರಾಯ ಆಗಿತ್ತು. ಯಾಕಂದ್ರೆ ಅವ್ರಲಿಂದ ನಾನು ಭಾಳ ಇನ್ಸ್ಪೈರ್ ಆಗಿನಿ. ನಾನು ಫಿಸಿಕ್ಸ್ ಓದಾಕ, ಆಮೇಲೆ ಫಿಸಿಕ್ಸ್ ಇಂಟ್ರೆಸ್ಟ್ ಬರೋಕ್ಕೆ ರೀಸನ್ನು, ಒನ್ ಆಫ್ ದ ರೀಸನ್ನು ಸರ್ ಐಸಾಕ್ ನ್ಯೂಟನ್. ಆಮೇಲೆ ಮತ್ತೆ ಇನ್ನೊಬ್ಬರು ಅಂಥ ವ್ಯಕ್ತಿಗಳ ಬಗ್ಗೆ ನಾವು ಮತ್ತೆ ಬರೋಣಂತ. ಬಟ್ ಅಲ್ಲಿ ತನಕ ಸರ್ ಐಸಾಕ್ ನ್ಯೂಟನ್.